ದ್ರೋಹ ಮಾಡಲ್ಲ ಅಂತ ಮಾತನ್ನು ಈಗಾಗಲೇ ನೀವು ಹೇಳಿದ್ದೀರಿ. ಅದ್ರ ಮಧ್ಯೆನೂ ಕೂಡ ಇನ್ ಬಿಟ್ವೀನ್ ಅಭ್ಯರ್ಥಿಯ ಘೋಷಣೆ ಆದ ನಂತರದಲ್ಲಿ ಕಾಂಗ್ರೆಸ್ ನಿಮ್ಮನ್ನ ಆಫರ್ ಮಾಡಿತ್ತ ಅಂತ ಪಕ್ಷಕ್ಕೆ ಬನ್ನಿ ಅಂತ. ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ 2014ರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿದೆ. ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಿಲ್ಲ. ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೆ ತಾಯಿನೂ ಹೌದು, ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋ ದ್ರೋಹ ಬಗ್ಗೆಲ್ಲ. ಆಮೇಲೆ ಇವತ್ತಿರುವ ಬಿಜೆಪಿ ಒಳಗಡೆ ಇರುವಂತವರಲ್ಲಿ ಯಾರು ಕೂಡ ಮೂಲ ಬಿಜೆಪಿ ಅಂತ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರುವುದು. ಆದ್ರೆ ನನಗೆ ಬಹಳ ಹಿನ್ನೆಲೆ ಇದೆ. ಹಾಗಾಗಿ ಈಗ ಒಂದೊಂದು ಮಾತಾಡ್ತೀನಿ. ಈಗ ಒಂದು ಕಾಂಗ್ರೆಸ್ ಅವರನ್ನು ಆಹ್ವಾನ ಕೊಟ್ಟಿದೆ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅವರಿಗೆ ಅಭ್ಯರ್ಥಿಗಳಿಲ್ಲ ಅನ್ನೋದು ಆರೋಪ ಇದೆ. ಅದನ್ನು ಪೂರಕವಾಗಿ ಕೇಳ್ತಾ ಈಗ ಅಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂತದ್ದು ಎಲ್ಲವೂ ಅಪ್ರಸ್ತುತ. ಈಗ 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 ನಮ್ಮ ಅಭ್ಯರ್ಥಿ ಯದುವೀರವರು ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತೀವಿ. ಈಗ ನೋಡಿ ಈಗ ಒಳೆ ಅಗೋದಕ್ಕೆ ಒಳೆ ಇಟ್ಟು ಹಾಕ್ಬೇಕು ಅಂತಂದ್ರೆ ಅಥವಾ ಒಳೆ ಇಟ್ಟು ಹಾಕುವಂತ ಆಗತ್ತೆ ನನಗಿಲ್ಲ. ನಾನು ಎಲ್ಲ ನಿಂತರೂ ಕೆಲವು ಶಕ್ತಿ ನನಗೆ ಮೈಸೂರು ಕೊಡಗಿ ಜನ ಕೊಟ್ಟಾರೆ. ಆದ್ರೆ ನನ್ನನ್ನು ಕೆಲಸಿ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾನು ಜನಸಂಘದ ವ್ಯಕ್ತಿ ಮಗ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಇಂಥ ಉಳಿದದೆಲ್ಲ ಪ್ರಶ್ನೆಗಳು ಕೂಡ ಗೌರವಾಗ್ತವೆ, ನಡೆದು ಅಪ್ರಸ್ತುತವಾಗ್ತವೆ. ಈಗ ನೀವು ನೋಡಿ ಅಂತ ತಿಳ್ಕೊಳ್ಳಿ, ನಾನು 2014ರಲ್ಲಿ ಬಂದಿರ್ಬೋದು, 19 ಆಯ್ತು ವಿಚಾರ ಹೇಳ್ತೀನಿ ನೋಡಿ. ನಾನು 2 ಸರಿನೂ ಬಿಜೆಪಿ ಕ್ಯಾಂಡಿಡೇಟ್, ಆಲ್ ಪಾರ್ಟಿ ವೋಟರ್ಸ್. ಎಲ್ಲಾ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂತವರು ಇದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು, ಕುರುಬ ಸಮಾಜಕ್ಕೆ ಸೇರಿದಂತವರು ನನಗೆ ಕಾಲ್ ಮಾಡಿ, ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಜೊತೆ ಬನ್ನಿ, ನೀವು ನಿಂತ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು. ಅಂದ್ರೆ ಹಿತೈಷಿಗಳು ಸಾಮಾನ್ಯ ಜನ. ಯಾಕಂದ್ರೆ ಈ ಸ್ಪೀಡ್ ಕಟ್ ಆಗಬಾರ್ದು ಅಂತ ಕೇಳಿದ್ದಿದ್ದು. ಅದು ನೋಡಿ, ಅದು ಬಿಟ್ಬಿಡಿ. ಇವಾಗ ನಾನೀಗ ಹೇಳಿದ್ದಲ್ವಾ, ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು. ಯದುವೀರವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ದೇಶಕ್ಕೆ ಮೋದಿಜಿ ಬೇಕು. ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗಬೇಕು, ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದು ನಮ್ಮ ಯದುವೀರವರು. ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗೆ ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ ಅಂತ ಯಾವ